ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಹೊಸ ವರ್ಷ ತುಂಬ ಶುಭದಾಯಕವಾಗಿರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಒಂದು ಪ್ಲಮ್ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಗೆ ಉಪ್ಪು ಹಾಕಿ ಕಾಯಕ್ಕೆ ಇಡ್ತಾ ಇದ್ದೀನಿ ಸೈಡಲ್ಲಿ. ಇದು ಸುಮಾರು ಒಂದು 15-20 ನಿಮಿಷ ಹೀಟ್ ಆಗಬೇಕು. ಲೋ ಫ್ಲೇಮಲ್ಲಿ ಕಾಯಕ್ಕೆ ಬಿಟ್ಬಿಡೋಣ. ಮೈಕ್ರೋವೇವಲ್ಲಾದರೆ 180 ಡಿಗ್ರಿಯಲ್ಲಿ ಒಂದು 15 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಪ್ರೀ ಹೀಟ್ ಆಗೋಷ್ಟರಲ್ಲಿ ಒಂದು ಕುಕ್ಕರ್ಗೆ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಏನೂ ಹಾಕಬಾರ್ದು. ಲೋ ಫ್ಲೇಮಲ್ಲಿ ಈ ಸಕ್ಕರೆ ಹಾಗೆ ಮೆಲ್ಟ್ ಆಗೋ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಕರಗ್ತಾ ಬರ್ತಾಯಿದೆ, ಸ್ವಲ್ಪ ಕೆಂಪು ಕಲರ್ ಬರ್ತಾಯಿದೆ. ಈ ರೀತಿ ಕ್ಯಾರಮೆಲ್ ಸಿರಪ್ ಕಲರ್ ಬರಬೇಕಿದು. ನೋಡಿ, ಈಗಿದು ಸಕ್ಕರೆ ಕರಗ್ತಾ ಬರ್ತಾಯಿದೆ. ಹೀಗೆ ಒಂದು ವುಡನ್ ಸ್ಪ್ಯಾಚುಲ ಇಟ್ಕೊಂಡು ಮಾಡಿ, ಯಾಕಂದರೆ ಇದು ತುಂಬ ಹೀಟ್ ಆಗುತ್ತೆ, ಆವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಬರ್ತಾಯಿದೆ. ಇವಾಗ ಕಲರು ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಒಟ್ಟಿಗೆ ಹಾಕಬಾರ್ದು, ಚೂರೇ ಹಾಕ್ತಾ ಬರಬೇಕಾಗುತ್ತೆ. 1 ಕಪ್ ಸಕ್ಕರೆಗೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ತಣ್ಣೀರು ಹಾಕ್ಕೊಳ್ಳುವಾಗ ಮಾತ್ರ ತುಂಬಾ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ತುಂಬ ಹೀಟ್ ಇರುತ್ತೆ, ಸಕ್ಕರೆ ಕರಗಿದ್ದು. ಅದಕ್ಕೆ ನೀರು ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಕ್ಯಾರಮೆಲ್ ಸಿರಪ್ ರೆಡಿಯಾಗಿದೆ. ಇದಕ್ಕೆ ನಾನು 1.5 ಕಪ್ಪಷ್ಟು ಆರೆಂಜ್ ಜ್ಯೂಸನ್ನ ಹಾಕೋತಾ ಇದ್ದೀನಿ. ನಾನು ಫ್ರೆಶ್ಶಾಗೆ ಮನೇಲೇ ಜ್ಯೂಸ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 50 ಗ್ರಾಮ್ಸಷ್ಟು ಬಟರ್, ಅನ್ಸಾಲ್ಟೆಡ್ ಬಟರ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನಿಲ್ಲಿ ಬ್ಲ್ಯಾಕ್ ಗ್ರೇಪ್ಸು ಮತ್ತು ಕ್ರ್ಯಾನ್ಬೆರೀಸ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಚೆರೀಸ್ನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಟೂಟಿ ಫ್ರೂಟಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗೆ ಕುದಿಬೇಕು. ಈ ಜ್ಯೂಸು ಮತ್ತು ಶುಗರ್ ಸಿರಪ್ ಜೊತೆಗೆ ಚೆನ್ನಾಗಿ ಕುದ್ದು ಸಾಫ್ಟ್ ಆಗಬೇಕು. ಯಾಕಂದರೆ ನಾವು ಇದನ್ನು ನೆನೆಸಿಲ್ಲ ಅಲ್ವಾ ಮೊದಲೇ, ಹಾಗಾಗಿ ಇದನ್ನು ಕುದಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಇವಾಗ ಕುದೀತಾ ಇದೆ. ಒಂದು 5-10 ನಿಮಿಷ ಚೆನ್ನಾಗೆ ಇದನ್ನು ಕುದಿಸ್ಕೊಳ್ಳಿ. ಇದಕ್ಕೆ ನಾನು ಹಾಕಿರೋಂಥ ಡ್ರೈ ಫ್ರೂಟ್ಸೇ ಹಾಕಬೇಕಂತ ಏನಿಲ್ಲ, ನಿಮ್ಗೆ ಏನು ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಈ ಕಪ್ಪು ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಮಾತ್ರ ಮಿಸ್ ಮಾಡಬೇಡಿ, ಅದೇ ಮೇನ್ ಟೇಸ್ಟ್ ಈ ಕೇಕಿಗೆ. ನೋಡಿ, ಇಷ್ಟು ಇವಾಗ ಸಾಫ್ಟಾಗಿ ಬೆಂದಿದೆ. ಈಗ ಇಷ್ಟ ಆದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇದಕ್ಕೇನೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ತಣ್ಣಗಾಗಬೇಕಂತ ಏನೂ ಇಲ್ಲ, ಇಮಿಡಿಯೇಟಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ, ಇದು ಮಾಮೂಲಿ ಕೇಕ್ ಬ್ಯಾಟರ್ಗಿಂತ ಸ್ವಲ್ಪ ಗಟ್ಟಿನೇ ಬರುತ್ತೆ, ತುಂಬ ತೆಳು ಇರೋದಿಲ್ಲ. ಈಗ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಲಿಗೇನು ಅಳತೆ ಏನೂ ಇಲ್ಲ, ಇದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋಕ್ಕೆ ಮಾತ್ರ ಹಾಲು ಹಾಕೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಕೇಕ್ ಬ್ಯಾಟರ್ ಥರ ತುಂಬ ತೆಳು ಮಾಡ್ಕೊಳ್ಬೇಡಿ, ಚೆನ್ನಾಗಿ ಬರೋದಿಲ್ಲ ಕೇಕು. ನೋಡಿ, ಈಗಿದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಗೋಡಂಬಿ ಅಥವಾ ವಾಲ್ನಟ್ಸು ಅಥವಾ ಬಾದಾಮಿ, ನಿಮಗೆ ಏನು ಇಷ್ಟನೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ. ಕೇಕ್ ಟಿನ್ಗೆ ನಾನು ಬಟರ್ ಪೇಪರ್ನ ಹಾಕಿ ಸ್ವಲ್ಪ ಬೆಣ್ಣೆನ ಹಚ್ಕೊಂಡಿದ್ದೀನಿ. ಹಾಗೆ ನಾವು ಮಾಡಿಟ್ಕೊಂಡಿರೋಂಥ ಬ್ಯಾಟರ್ನ ಹಾಕಿ ಸೆಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಪುನಃ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇದು ಕೇಕ್ ಬೇಕಾದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವಾಗಲೇ ಉಪ್ಪು ಹಾಕಿ ಕಾಯಕ್ಕೆ ಇಟ್ಟಿದ್ವಲ್ಲ, ಪ್ರೀ ಹೀಟ್ ಮಾಡ್ತಾ ಇದ್ವಲ್ಲ ಪಾತ್ರೆ, ಆ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿ ಒಂದು 40 ಮಿನಿಟ್ಸ್ ಬೇಕಾಗೋಕ್ಕೆ ಬಿಡಬೇಕು.
ಮೈಕ್ರೋವೇವ್ ಆದರೆ 180 ಡಿಗ್ರಿಯಲ್ಲಿ 40 to 50 ಮಿನಿಟ್ಸ್ ಬೇಕಾಗಬೇಕು. ಸ್ಟೌವಲ್ಲಿ ಮಾಡೋದಾದರೆ ಲೋ ಫ್ಲೇಮಲ್ಲೇ ಬೇಕ್ ಮಾಡಿ. ಈಗ ನೋಡಿ ಒಂದು 50 ಮಿನಿಟ್ಸ್ ಬೇಕಾದಮೇಲೆ ಕೇಕು ಈ ರೀತಿ ರೆಡಿಯಾಗಿದೆ. ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಚೆಕ್ ಮಾಡಿದಾಗ ಅದು ಕ್ಲೀನಾಗಿ ಬರಬೇಕು, ಆಗ ಕೇಕ್ ರೆಡಿಯಾಗಿದೆ ಅಂತ. ಈಗ ಇದು ಕೇಕು ರೆಡಿಯಾಗಿದೆ ಅಂತ ಹೊರಗಡೆ ತೆಗಿಬಾರ್ದು, ಆ ಪಾತ್ರೆಯಲ್ಲೇ ಬಿಟ್ಬಿಡಬೇಕು. ಆ ಪಾತ್ರೆ ಎಲ್ಲ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ್ಮೇಲೆ ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ನೋಡಿ ಈಗ ಕೇಕು ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನ ಡಿಮೋಲ್ಡ್ ಮಾಡೋಣ. ಒಂದು ಪ್ಲೇಟ್ ಸಹಾಯದಿಂದ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಕೇಕು ಈಸಿಯಾಗಿ, ನಾವು ಬಟರ್ ಪೇಪರ್ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಏನು ಕಚ್ಕೊಳ್ಳೋದು ಎಲ್ಲ ಏನೂ ಆಗೋದಿಲ್ಲ, ಈಸಿಯಾಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ಆ ಕಲರು ಎಲ್ಲ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಕೇಕು. ಬಟರ್ ಪೇಪರೆಲ್ಲ ಈಗ ತೆಕ್ಕೊಂಡ್ಬಿಡೋಣ. ಈಗ ಇದನ್ನ ಉಲ್ಟಾ ಮಾಡ್ಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ನಾವು ಗಾರ್ನಿಷ್ ಮಾಡಿದ್ವಲ್ಲ ಡ್ರೈ ಫ್ರೂಟ್ಸ್ ಹಾಕಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸಾಫ್ಟಾಗಿ ಬಂದಿದೆ ಕೇಕು. ಇದೊಂಥರ ಒನ್ ಪಾಟ್ ರೆಸಿಪಿ ಕೇಕ್ ಅಂತಲೇ ಹೇಳ್ಬೋದು. ಸೋಕ್ ಮಾಡೋ ಅಗತ್ಯ ಇಲ್ಲ, ಬೀಟ್ ಮಾಡೋ ಅಗತ್ಯ ಇಲ್ಲ, ಏನೂ ಇಲ್ಲ. ಈಸಿಯಾಗೆ ಒಂದೇ ಪಾತ್ರೆಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಸಿಯಾಗೆ ಮಾಡೋವಂಥ ಕೇಕ್ ಇದು. ನೋಡಿ ನಾನೀಗ ಕಟ್ ಮಾಡ್ತಾಯಿದ್ದೀನಿ. ನೀಟಾಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದಾಗತ್ತೆ. ಈ ಫ್ರೂಟ್ ಕೇಕು ಮಾಡಿದ ನಂತರ ಇಮಿಡಿಯೇಟಾಗಿ ತಿನ್ನೋಕೆ ಅಷ್ಟು ಸರಿ ಬರೋದಿಲ್ಲ. ಇದನ್ನು ಒಂದು ನೈಟ್ ಅಟ್ಲೀಸ್ಟ್ ಬಿಟ್ಟರೆ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ಬೇಕ್ರಿಗಳಲ್ಲೆಲ್ಲ ಸಿಕ್ಕತ್ತಲ್ಲ ಅದೇ ರೀತಿ ಕೇಕು ರೆಡಿಯಾಗಿದೆ. ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಹೇಳಿರೋಂಥ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಈ ಕೇಕ್ನ ಈಸಿಯಾಗೆ ಮಾಡ್ಕೊಬೋದು. ಇದೇನು ಎಕ್ಸ್ಪರ್ಟ್ಸೇ ಮಾಡಬೇಕಂತ ಏನೂ ಇಲ್ಲ. ಹೊಸ ವರ್ಷಕ್ಕೆ ಈ ರೀತಿ ಕೇಕನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.